ಹಾಯ್ ಫ್ರೆಂಡ್ಸ್. ಕಾರಣ ಸೀರಿಯಲ್ನಲ್ಲಿ ಪಾಯಲ್ ಮನೆಯವರು ಹಾಗೆ ರಮೇಶ್ ಮನೆಯವರು ತಾಂಬೂಲ ತಟ್ಟೆಯನ್ನ ಬದಲಾಯಿಸ್ಕೊಳ್ಬೇಕು ಅಂತ ಇರೋವಾಗ ಕಾರಣ ಬರ್ತಾನೆ. ಕಾರಣ ಬಂದ್ಯ ಕರೆಕ್ಟ್ ಟೈಮ್ಗೆ ಬಂದೆ ಅಂತಾಳೆ ಮಾಲ್ತಿ. ಅಷ್ಟ್ರಲ್ಲಿ ಸಂಜಯ್ ರಿಯಾನ ನೋಡಿ ಶಾಕ್ ಆಗ್ತಾನೆ. ಒಳ್ಳೆ ಸಮಯಕ್ಕೆ ಬಂದ್ರಿ, ನೀವು ಬಂದಿದ್ದು ಒಳ್ಳೇದಾಯ್ತು, ನಮ್ಗೆ ತುಂಬಾ ಸಂತೋಷ ಆಯ್ತು. ರಮೇಶ್ ಅವರೇ, ಈಗ ತಾಂಬೂಲವನ್ನ ಬದಲಾಯಿಸ್ಕೊಳ್ಳೋಣವಾ ಅಂತ ತಾಂಬೂಲ ತಟ್ಟೆಯನ್ನ ಪಾಯಲ್ ತಂದೆ ರಮೇಶ್ ಕೊಡ್ತಾ ಇರೋವಾಗ, ಕ್ಷಮಿಸಿ ಸರ್, ಈ ಸಂಬಂಧನ ಅನಿವಾರ್ಯ ಕಾರಣದಿಂದ ಮುಂದುವರಿಸೋಕೆ ಆಗಲ್ಲ ಅಂತ ಕಾರಣ ಹೇಳಿದಾಗ, ಕಾರಣ ಏನ್ ಮಾತು ಅಂತ ಅರ್ಥ ಇದೆಯಾ ಅಂತಾನೆ ರಮೇಶ. ಒಂದ್ ನಿಮಿಷ ರಮೇಶ್ ಅವ್ರೆ ಅಂತ ಹೇಳಿ ಮಾತುಕತೆ ಇಲ್ಲಿವರೆಗೂ ಮುಂದುವರ್ತಿದೆ, ಈಗ ಆಗಲ್ಲ ಅನ್ನೋದಿಕ್ಕೆ ಕಾರಣ ಏನು ಅಂತ ಕೇಳ್ತಾನೆ ಪಾಯಲ್ ತಂದೆ. ರಿಯಾ ಬನ್ನಿ ಅಂತ ಹೇಳ್ತಾನೆ ಕಾರಣ. ಅಷ್ಟ್ರಲ್ಲಿ ಸಂಜಯ್ ರಿಯಾ ಹತ್ರ ಬಂದು, ಹೇ ರಿಯಾ, ನಿನಗೆ ಅವತ್ತೇ ಹೇಳ್ದೆ ತಾನೆ ನನ್ ಹಿಂದೆ ಬರ್ಬೇಡ ಅಂತ, ಈಗ ಕರ್ಣನ್ ಹತ್ರ ಹೋಗಿ ಇಲ್ದೇ ಇರೋ ಚಾಡಿ ಎಲ್ಲ ಹೇಳಿದ್ಯಾ ಅಂತ ಕೇಳ್ತಾನೆ. ಸಂಜಯ್ ಸಾಕು, ಸ್ಟಾಪ್ ಮಾಡು ಅಂತಾನೆ ಕಾರಣ. ಇವಳು ಹೇಳೋ ಸುಳ್ಳನ್ನ ಕೇಳ್ಕೊಂಡು ಸುಮ್ನೆ ಇರೋಕಾಗಲ್ಲ. ಕಾಲೇಜಲ್ಲಿ ಇವಳು ಕ್ಯಾರೆಕ್ಟರ್ ಬಗ್ಗೆ ಕೇಳಿ ಗೊತ್ತಾಗತ್ತೆ, ಒಬ್ರಾದ್ಮೇಲೆ ಇನ್ನೊಬ್ರು ಹಿಂದೆ ಅಲಿಯೋ ಕ್ಯಾರೆಕ್ಟರ್ ಲೆಸ್ ಇವಳು ಅಂತ ಸಂಜಯ್ ಹೇಳಿದಾಗ ಕಾರಣಂಗೆ ಕೋಪ ಬಂದು ಸಂಜಯ್ ಕೆನ್ನೆಗೆ ಹೊಡಿತಾನೆ. ಸಂಜಯ್ ರಿಯಾ ಇಬ್ರು ಪ್ರೀತಿಸ್ತಾ ಇದ್ದಾರೆ. ಇವರಿಬ್ರು ಪ್ರೀತಿ ಕೇವಲ ಪ್ರೀತಿಯಾಗಿ ಉಳಿದಿಲ್ಲ, ರಿಯಾ ಈಗ ಪ್ರೆಗ್ನೆಂಟ್, ರಿಯಾ ಹೊಟ್ಟೆಲಿ ಸಂಜಯ್ ಮಗು ಬೆಳಿತಾ ಇದೆ ಅಂತಾನೆ ಕಾರಣ. ತುಂಬಾ ದೊಡ್ಡ ಕುಟುಂಬ ಅಂತ ಸಂಬಂಧ ಬೆಳೆಸೋಕ್ ಬಂದ್ರೆ ಇಂತ ಲೋ ಕ್ಲಾಸ್ ಕೆಲಸ ಮಾಡಿದ್ದಾನಲ್ಲ, ಇದೇನಾ ನೀವ್ ಕಲ್ಸಿರೋ ಸಂಸ್ಕಾರ? ಇಂತ ದೊಡ್ಡ ಮೋಸ ಮಾಡೋದಕ್ಕೆ ನಿಮ್ಗೆ ಹೇಗ್ ಮನ್ಸು ಬಂತು ಅಂತ ಹೇಳಿ, ಬಾ ಮಗಳೇ ಅಂತ ಹೇಳಿ ಪಾಯಲ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ ಪಾಯಲ್ ತಂದೆ. ಅಷ್ಟ್ರಲ್ಲಿ ರಿಯಾ ಅಜ್ಜಿ ಕೂಡ ಅಲ್ಲಿಗೆ ಬರ್ತಾಳೆ. ರಿಯಾ, ಸುಮ್ನೆ ನನ್ ಮೇಲೆ ಈ ರೀತಿ ಆಪಾದನೆ ಮಾಡ್ಬೇಡ, ಇದಕ್ಕೆಲ್ಲ ಸಾಕ್ಷಿ ಏನಿದೆ ತೋರ್ಸು ಅಂತಾನೆ ಸಂಜಯ್. ನೀನು ಈ ರೀತಿ ಪ್ರಶ್ನೆ ಮಾಡ್ತೀಯಾ ಅಂತ ನನ್ಗೆ ಮೊದ್ಲೇನೆ ಗೊತ್ತಿತ್ತು ಅಂತ ಹೇಳಿ ದಿವಾಕರ್ನ ಕರ್ದ್ಬಿಟ್ಟು, ನೀನು ಸಂಜಯ್ ಫ್ರೆಂಡೇ ಆಗಿರಬಹುದು, ಹಾಗಂತ ಒಂದ್ ಹೆಣ್ಣಿನ ಬಾಳ್ ಹಾಳಾಗೋದಕ್ಕೆ ಕಾರಣ ಆಗ್ಬೇಡ, ಏನ್ ಗೊತ್ತು, ಎಲ್ಲ ನಿಜ ಹೇಳುವಂತಾನೆ ಕಾರಣ. ಆಕ್ಚುಲಿ ಅಣ್ಣ ಹೇಳ್ತಾ ಇರೋದು ನಿಜಾನೇ, ಸಂಜು ರಿಯಾ ಜೊತೆ ಪ್ರೀತಿ ಮಾಡೋ ನಾಟಕ ಮಾಡ್ತಾ ಇದ್ದ, ನಾವು ಒಟ್ಟಿಗೆ ಪಾರ್ಟಿಗೆ ಹೋಗಿದ್ವಿ ಅಂತ ಹೇಳಿ ನಡೆದಿರೋ ಎಲ್ಲಾ ವಿಷಯನೂ ಹೇಳ್ತಾನೆ ದಿವಾಕರ್. ಇಂಥವ್ರ ಕೈಗೆ ಹೇಗೆ ಸಿಕ್ಕಾಕೊಂಡೆ ನೀನು, ಯಾಕೆ ಹೋಗ್ಬೇಕಾಗಿತ್ತು ನೀನು, ಎಲ್ಲ ನನ್ ಕರ್ಮ ಅಂತ ಹೇಳಿ ರಿಯಾ ಅಜ್ಜಿ ಅಳ್ತಾಳೆ. ಹೀಗೆಲ್ಲ ಹೇಳೋದಕ್ಕೆ ನೀನು ಕರ್ಣನ್ ಹತ್ರ ಎಷ್ಟು ದುಡ್ಡು ತಗೊಂಡೆ ಅಂತ ಕೇಳ್ತಾನೆ ರಮೇಶ್. ಅಂಕಲ್, ಈ ತರ ಎಲ್ಲ ಅವಮಾನ ಮಾಡ್ಬೇಡಿ, ಸಂಜುನೇ ರಿಯಾ ಮೇಲೆ ರಿವೆಂಜ್ ತೀರ್ಸ್ಕೋಬೇಕು ಅಂತ ಈ ತರ ಎಲ್ಲ ಮಾಡಿದ್ದು. ಅವತ್ತು ಪೊಲೀಸರು ನಮ್ಮನ್ನ ಅರೆಸ್ಟ್ ಮಾಡಿ ರೋಡಲ್ಲಿ ಅರೆ ಬೆಚ್ಚ ನಿಲ್ಸಿ ಪನಿಷ್ ಮಾಡಿದ್ರು. ಅವತ್ತಿಂದ ಸಂಜು ರಿಯಾನ ಬುಟ್ಟಿಗೆ ಹಾಕೊಂಡು ಅವಳಿಗೊಂದು ಪಾಠ ಕಲಿಸ್ಬೇಕು ಅಂತ ಹೇಳ್ತಿದ್ದ ಅಂತಾನೆ ದಿವಾಕರ್. ಸತ್ಯ ಯಾರೇ ಹೇಳಿದ್ರು ನೀವು ಕೇಳಲ್ಲ, ಸಂಜು ತಪ್ಪನ ಒಪ್ಕೊಳ್ಳಲ್ಲ ಅಂತ ನನಗ್ ಗೊತ್ತಿತ್ತು, ಅವನು ಇಲ್ಲ ಅನ್ನೋಕೆ ಆಗ್ಬಾರ್ದು, ಆ ರೀತಿ ಒಂದ್ ಸತ್ಯನ ನಿಮ್ಮೆಲ್ರಿಗೂ ತೋರಿಸ್ತೀನಿ ಅಂತ ಹೇಳಿ ಸಂಜಯ್ ರಿಯಾ ಮಾತಾಡಿರೋ ವಿಡಿಯೋನ ಎಲ್ರಿಗೂ ತೋರಿಸ್ತಾನೆ ಕಾರಣ. ರಿಯಾನ ನಂಬಿಸಿ ಪ್ರೀತಿ ಹೆಸರಲ್ಲಿ ಮೋಸ ಮಾಡಿ ಅವರನ್ನ ಈ ಸ್ಥಿತಿಗೆ ತಂದ್ಬಿಟ್ಟೆ, ದ್ವೇಷ ತೀರಿಸ್ಕೋಬೇಕು ಅಂತ ಈ ಮಟ್ಟಕ್ಕೆ ಇಳಿಬಾರ್ದಾಗಿತ್ತಲ್ವಾ, ಇಷ್ಟಕ್ಕೂ ನಿನ್ನ ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ರಿಯಾ ಅಂತ ನೀನ್ ಅನ್ಕೊಂಡಿರೋದೇ ತಪ್ಪು, ನೀನೇ ಆಯ್ಕೆ ಮಾಡ್ಕೊಂಡಿರೋ ಕೆಟ್ಟ ಚಟದಿಂದ ಹಾಗಾಯ್ತು, ಒಂದ್ ಹೆಣ್ಣಿನ ಬದುಕು ಹಾಳು ಮಾಡೋ ಅಧಿಕಾರ ನಿನಗಿರ್ಲಿಲ್ಲ. ಈಗ ನಿನ್ ಮುಂದೆ ಎರಡ್ ಆಯ್ಕೆನ ಇಡ್ತೀನಿ, ಒಂದು ರಿಯಾಗೆ ತಾಳಿ ಕಟ್ಟಿ ಹೆಂಡತಿ ಅಂತ ಒಪ್ಕೋಬೇಕು, ಇನ್ನೊಂದು ಜೈಲಲ್ಲಿ ಕೊಳಿಯೋದು, ಎರಡರಲ್ಲಿ ಯಾವ್ದು ಬೇಕು ಅಂತ ನೀನೇ ಡಿಸೈಡ್ ಮಾಡು ಅಂತಾನೆ ಕಾರಣ. ನೀನ್ ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಯಾರ್ಯಾರಿಗೂ ತಾಳಿ ಕಟ್ಟೋಕ್ ಆಗಲ್ಲ ಅಂತಾನೆ ರಮೇಶ. ಯಾಕಾಗಲ್ಲ, ಸಂಜಯ್ ಮಾಡಿರೋ ಮೋಸಕ್ಕೆ ರಿಯಾ ಬಲಿಯಾಗ್ಬೇಕಾ, ತಪ್ಪಾಗಿದೆ ನಿಜ, ಅದನ್ನ ತಿದ್ಕೊಳ್ಳೋಕೆ ಅವಕಾಶನೂ ಇದೆ, ಇಲ್ಲ ಅಂದ್ರೆ ತಪ್ಪು ಅಪರಾಧ ಆಗತ್ತೆ ಅಂತಾನೆ ಕಾರಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.